ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಅಗ್ನಿವೀರ ಏರ್ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ 17 ಜನವರಿಯಿಂದ ಸ್ಟಾರ್ಟ್ ಆಗ್ತದೆ. ಲಾಸ್ಟ್ ಡೇಟು 6 ಫೆಬ್ರವರಿ ಇರ್ತದೆ. ಅದೇ ರೀತಿಯಾಗಿ ಏಜ್ ಎಷ್ಟಿರಬೇಕು, ಯಾವ ಒಂದು ವರ್ಷದ ಒಳಗಡೆ ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ 2/1/2004ರಿಂದ 2/7/2007 ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸಾಮ್ ಯಾವಾಗ ನಡೀತದೆ ಅಂದ್ರೆ 17th ಮಾರ್ಚ್ ಎಕ್ಸಾಮ್ ನಡೀತಕ್ಕಂಥ ಸಾಧ್ಯತೆ ಇರ್ತದೆ. ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಏಜ್ ಎಷ್ಟಿರಬೇಕು, ಮಿನಿಮಮ್ ಆಗಿ 17 ವರ್ಷ 6 ತಿಂಗಳಾಗಿರ್ಬೇಕು. ಮ್ಯಾಕ್ಸಿಮಮ್ 21 ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಮಿನಿಮಮ್ ಪೋಸ್ಟ್ ಎಷ್ಟಿದಾವ ಅಂದ್ರೆ 3500 ಪೋಸ್ಟ್ಗಳನ್ನ ತುಂಬುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಪೋಸ್ಟ್ ತುಂಬಬೇಕಾಗಿತ್ತಂದ್ರೆ 2 ರೀತಿಯಾಗಿ ತುಂಬ್ತಾರೆ, ಎಕ್ಸ್ ಮತ್ತು ವೈ ಗ್ರೂಪ್ ಅಂತೇಳಿ. ಸೊ ಎಕ್ಸ್ ಅನ್ನತಕ್ಕಂಥ ಗ್ರೂಪ್ ಯಾವ್ದಾಗಿರ್ತದೆ, ಟೆಕ್ನಿಕಲ್ ಆಗಿರ್ತದೆ. ವೈ ಅಂತಕ್ಕಂಥದ್ದು ನಾನ್ ಟೆಕ್ನಿಕಲ್ ಆಗಿರ್ತದೆ. ಸೊ ನೀವು ಟೆಕ್ನಿಕಲ್ ಒಳಗೆ ಜಾಬ್ ಮಾಡಬೇಕಾಗಿತ್ತು, ನಿಮ್ಮ ಕ್ವಾಲಿಫಿಕೇಶನ್ ಏನಪ್ಪಾ, ಸೈನ್ಸ್ ಆಗಿರಬೇಕು. ಸೈನ್ಸ್ ಒಳಗೆ ಸೊ ಏನ್ ಮಿನಿಮಮ್ 10+2 ಆಗಿರಬೇಕು. ಅಲ್ಲಿ ಯಾವ ಸಬ್ಜೆಕ್ಟ್ ಇರಬೇಕಪ್ಪ ಅಂದ್ರೆ ಮ್ಯಾಥ್ಸು, ಫಿಸಿಕ್ಸು, ಇಂಗ್ಲೀಷು. ಸೊ ಇದ್ರ 3 ಅಗ್ರಿಗೇಟ್ ಆಗಿ 50% ಆಗಿರಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ಒಳಗೆ ಮಿನಿಮಮ್ 50 ಮಾರ್ಕ್ಸ್ ಬಿದ್ದಿರಬೇಕು. ನೆಕ್ಸ್ಟ್ ವೈ ಗ್ರೂಪ್ ಅಪ್ಲಿಕೇಶನ್ ಹಾಕೋರಿದ್ರೆ ನಿಮ್ದು 10+2 ಮುಗ್ದಿರ್ಬೇಕು. ಇಲ್ಲೂ ಕೂಡ ಎಲ್ಲಾ ಸಬ್ಜೆಕ್ಟ್ ಒಳಗೆ 50% ಆಗಿರ್ಬೇಕು. ಅದ್ರ ಜೊತೆಗೆ ಇಂಗ್ಲಿಷ್ ಒಳಗೂ ಕೂಡ ಎಷ್ಟು ಮಾರ್ಕ್ಸ್ ಬಿದ್ದಿರ್ಬೇಕ್ರಿ, 50 ಅಂಕಗಳು ಬಿದ್ದಿರಬೇಕು. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, ಮೊದಲು ರಿಟರ್ನ್ ಎಕ್ಸಾಮ್ ಆನ್ಲೈನ್ ಬೇಸಸ್ CBT ಇರ್ತದೆ. ನೆಕ್ಸ್ಟ್ ಫಿಸಿಕಲ್, ಅದಾದ ಕೂಡಲೇ ನೆಕ್ಸ್ಟ್ ಏನಿರ್ತದೆ ಮೆಡಿಕಲ್ ಇರ್ತದೆ. ಸೊ ಈಗ ಫಿಸಿಕಲ್ ಬಗ್ಗೆ ನೋಡೋಣ. ಫಿಸಿಕಲ್ ಒಳಗೆ ಏನ್ ಚೆಕ್ ಮಾಡ್ತಾರಪ್ಪ ಅಂದ್ರೆ ಹೈಟು, ಚೆಸ್ಟು, ರನ್ನಿಂಗು, ಫುಲ್ಅಪ್ಸು, ಸೆಟಪ್ಸು, ಸ್ಕ್ವಾಟ್ಸ್ ಚೆಕ್ ಮಾಡ್ತಾರ. ಸೊ ನಿಮ್ದು ಹೈಟ್ ಎಷ್ಟು ಇರ್ಬೇಕಂದ್ರೆ 152.5 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳದ್ದು ಎಷ್ಟ್ರಿ 152 ಸೆಂಟಿಮೀಟರ್. ನಾರ್ಮಲ್ ಆಗಿ ಚೆಸ್ಟ್ ಪುರುಷ ಅಭ್ಯರ್ಥಿಗಳದ್ದು 77 ಸೆಂಟಿಮೀಟರ್ ಇರಬೇಕು. 5 ಸೆಂಟಿಮೀಟರ್ ನಿಮಗೆ ಏನ್ ಬರ್ಬೇಕ್ರಿ, ಎಕ್ಸ್ಪಾಂಡ್ ಮಾಡಕ್ ಬರಬೇಕು. ನೆಕ್ಸ್ಟ್ ರನ್ನಿಂಗ್ 1.6 ಕಿಲೋಮೀಟರ್ನ 7 ನಿಮಿಷ ಒಳಗೆ ಕವರ್ ಮಾಡಬೇಕು ಪುರುಷ ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳು 1.6 ಕಿಲೋಮೀಟರ್ನ 8 ನಿಮಿಷದಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ ಫುಲ್ಅಪ್ಸ್ ಅನ್ನು 10 ಹೊಡಿಬೇಕು. ಸೊ ಇವ್ರಿಗೇನು ಫುಲ್ಅಪ್ಸ್ ಇರೋದಿಲ್ಲ. ನೆಕ್ಸ್ಟ್ ಸೆಟಪ್ಸ್ 10 ಮಿನಿಮಮ್ ಹೊಡಿಬೇಕು. ಎಷ್ಟು ಟೈಮಿಂಗ್ 1 ನಿಮಿಷ ಇರ್ತದೆ. ಸೊ ಮಹಿಳಾ ಅಭ್ಯರ್ಥಿಗಳು 1 ನಿಮಿಷ 30 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಪುರುಷ ಅಭ್ಯರ್ಥಿಗಳು ಸ್ಕ್ವಾಟ್ಸ್ ಅನ್ನ 20 ಹೊಡಿಬೇಕು 1 ನಿಮಿಷ ಒಳಗೆ. ಸೊ ಇವ್ರು ಮಿನಿಮಮ್ 15 ಹೊಡಿಬೇಕು 1 ನಿಮಿಷ ಒಳಗೆ. ಸೊ ಅದೇ ರೀತಿಯಾಗಿ ಸಿಲೆಬಸ್ ನೋಡ್ಬೋದು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವ್ರಿ, 70 ಕ್ವಶನ್ಗಳು ಇರ್ತಾವ. ಟೈಮಿಂಗ್ 60 ನಿಮಿಷ, ನೆಗೆಟಿವ್ ಇರ್ತದೆ 0.25. ಸೊ ಎಷ್ಟು ಕ್ವಶನ್ ಕೇಳ್ತಾರೋ, ಇಂಗ್ಲೀಷ್ ಒಳಗೆ 20 ಕ್ವಶನ್, ಫಿಸಿಕ್ಸ್ ಒಳಗೆ 25 ಕ್ವಶನ್, ಮ್ಯಾಥ್ಸ್ ಒಳಗೆ 25 ಕ್ವಶನ್. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನ ಸಂಪರ್ಕಿಸಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು, ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೂ ಕೂಡ ಕಾಲ್ ಮಾಡಿ ಕೇಳ್ಬೋದು. ಸೊ ಜೈ ಹಿಂದ್.